ನಮ್ಮ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಸುಮಾರು 4 ತಲೆಮಾರಿನಿಂದ ಅಕ್ಷರ ಸರಸ್ವತಿಯ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತಹ ನವೀನ್ ಟಿ ಪುರುಷೋತ್ತಮ್ ಅವರು ನಮ್ ಜೊತೆಗಿದ್ದಾರೆ. ಪುಸ್ತಕ ಲೋಕ ಇವತ್ತು ಕಾಣೆ ಆಗ್ತಾ ಇದೆ. ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗ್ತಿದೆ. ಜನರೇಷನ್ ಗ್ಯಾಪ್, ದೃಶ್ಯ ಮಾಧ್ಯಮ, ದೊಡ್ಡ ಸ್ಕ್ರೀನ್ ಇರ್ಬೋದು, ಇಲ್ಲ ಯೂಟ್ಯೂಬ್ ಇರಲಿ, ತುಂಬಾ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ. ಒಂದು ಹಂತದಲ್ಲಿ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗುತ್ತೆ. ಪುಸ್ತಕ ಇನ್ನು ಯಾರು ಕೊಂಡ್ಕೊಳ್ಳೋದಿಲ್ಲ, ಯಾರಪ್ಪ ಪುಸ್ತಕ ಓದಿ. ನಾವು ಬೇರೆ ಏನಾದರೂ ಆಲ್ಟರ್ನೇಟಿವ್ ಕಾಂಟ್ರವರ್ಷಿಯಲ್ ಅಂತ ಕಾಣಿಸ್ಕೊಳ್ಳುವಂತಹ ತುಂಬಾ ಫೇಮಸ್ ಆಗಿರುವಂತಹ ಸ್ವಾಮೀಜಿಗಳು, ಗುರೂಜಿಗಳ ಪುಸ್ತಕಗಳನ್ನ ಶ್ರೀನಿಧಿ ಪಬ್ಲಿಕೇಶನ್ ಪಬ್ಲಿಷ್ ಮಾಡಿದೆ. ಸೊ ಎಷ್ಟು ಇಂಪ್ಯಾಕ್ಟ್ಫುಲ್ ಇದೆ. ಒಲವು ಮೂಡಿಸುವಂತಹ ಒಂದು ಟ್ರಿಕ್, ಆ ಒಂದು ಚಿಕ್ಕ ಒಂದು ಝಲಕ್ ಆದ ನಾವು ಈಗ ಮಾಡಬೇಕಾಗಿರೋ ಅನಿವಾರ್ಯ ಆಗೋಗಿದೆ. ಪುಸ್ತಕ ಓದಿ ಯೂಟ್ಯೂಬ್ ನೋಡಿ ಅದನ್ನ ಸಾಧನೆ ಮಾಡಕ್ ಹೋಗ್ಬೇಡಿ, ಗುರುಮುಖ್ಯನ ಮಾಡಿ. ಅರ್ಧಂಬರ್ಧ ಕಲ್ತು ಅದನ್ನ ಮಾಡ್ಲಿಕ್ಕೆ ಹೋಗಿ ಪ್ರಯೋಗ ಮಾಡಿ ತೊಂದರೆ ಅವನಿಗೆ ಬೇರೆ ರೀತಿ ಆಗುತ್ತೆ ಅನ್ನೋದಿಲ್ಲ. ಲಾಜಿಕಲಿ ಅವನ ಪ್ರಾಬ್ಲಮ್ಗೆ ಒಳಗಾಗ್ತಾನೆ. ಸಾಮಾನ್ಯವಾಗಿ ಮನೆ ಕಟ್ಟೋದಕ್ಕೆ ಬೈಕೆ ಇರೋರು, ಮನೆ ಕಟ್ಟೋದಕ್ಕೆ ಆಗದೆ ಇರೋರು ಮಣಿದ್ವೀಪದ ಪಾರಾಯಣ ಮಾಡಿದ್ರೆ ಒಳ್ಳೇದು. ವೇದವ್ಯಾಸರು ಬರೆದಿರುವಂತಹ ದೇವಿ ಭಾಗವತದಲ್ಲೇ ಹೇಳಿರುವಂಥ ವಿಷಯ ಇದು. ಇದನ್ನು ಓದ್ಕೊಳ್ಳೋದ್ರಿಂದ ಒಳ್ಳೇದು ಅಂತ ಅನ್ಸೋದು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ಮಾಡ್ಬೋದು. ಅವ್ರ ಉದ್ದೇಶ ಒಳ್ಳೇದು. ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಯಂತ್ರ ಮಂತ್ರ ತಂತ್ರ. ನಮಸ್ಕಾರ, ಚೈತ್ರ ಕುಂದಾಪುರ ಪಾಡ್ಕಾಸ್ಟ್ಗೆ ಸ್ವಾಗತ. ನಮ್ಮ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಸುಮಾರು 4 ತಲೆಮಾರಿನಿಂದ ಅಕ್ಷರ ಸರಸ್ವತಿಯ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತಹ ಶ್ರೀನಿಧಿ ಪಬ್ಲಿಕೇಶನ್ ಅನ್ನುವಂತಹ ಪಬ್ಲಿಕೇಶನ್ನ ಮುಖಾಂತರ ನೂರಾರು ಪುಸ್ತಕಗಳನ್ನ, ಧಾರ್ಮಿಕ ಗ್ರಂಥಗಳನ್ನ, ಆಧ್ಯಾತ್ಮಿಕ ಗ್ರಂಥಗಳನ್ನ ಕನ್ನಡಿಗರ ಮನೆಗಳಿಗೆ ತಲುಪಿಸ್ತಾ ಇರುವಂತಹ ಪ್ರಯತ್ನವನ್ನ ಮಾಡಿ ಆ ಮೂಲಕ ಅಕ್ಷರ ಸೇವೆಯನ್ನ, ಅಕ್ಷರ ಕ್ರಾಂತಿಯನ್ನಾಗಿಸುವ ಪ್ರಯತ್ನವನ್ನ ಮಾಡ್ತಿರುವಂತಹ ನವೀನ್ ಟಿ ಪುರುಷೋತ್ತಮ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಪಾಡ್ಕಾಸ್ಟ್ಗೆ ಸ್ವಾಗತ ಮಾಡ್ಕೊಳ್ಳೋಣ, ಅವ್ರ ಜೊತೆ ಒಂದಷ್ಟು ಚರ್ಚೆ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಪುಸ್ತಕಗಳನ್ನ ಓದೋರ್ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನುವಂತಹ ಚಾಲೆಂಜ್ ಪುಸ್ತಕ ಪ್ರಕಾಶಕರಿಗೂ ಇದೆ. ಜೊತೆಗದು ಧಾರ್ಮಿಕ ಚಿಂತನೆಗಳ ಅರ್ಥನೂ ಬರಬೇಕು ಅನ್ನೋದಿದೆ. ಸೊ ಇದೆರಡನ್ನು ಹೇಗೆ ಜೊತೆಗೆ ತಗೊಂಡು ಹೋಗೋ ಪ್ರಯತ್ನ ಮಾಡ್ತಿದೆ ಶ್ರೀನಿಧಿ ಪಬ್ಲಿಕೇಶನ್? ಈಗ ಏನು ನೀವು ಹೇಳಿದ ಎರಡೂ ಪಾಯಿಂಟ್ ನಿಜ. ಪುಸ್ತಕದ ಓದುಗರು ಕಡಿಮೆ ಆಗ್ತಾ ಇದ್ದಾರೆ. ಇದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಜನರೇಷನ್ ಗ್ಯಾಪ್. ಚಾಲೆಂಜ್ ಅನ್ನು ಹೇಗೆ ಗೆಲ್ತಾ ಇದೆ ಶ್ರೀನಿಧಿ ಪಬ್ಲಿಕೇಶನ್? ಧಾರ್ಮಿಕ ಚಿಂತನೆಗಳನ್ನು ನಾವು ಜನರಿಗೆ ಮುಟ್ಟಿಸುವಂಥ ಕಾರ್ಯವನ್ನು ಬೇರೆ ಆ್ಯಂಗಲಿಂದ ನಾವು ಪ್ರೆಸೆಂಟ್ ಮಾಡಬೇಕಾಗಿರುವಂಥ ಅನಿವಾರ್ಯ ಈಗಿದೆ. ಇದೇ ದೊಡ್ಡ ಚಾಲೆಂಜ್ ಈಗ ನಮಗಿರೋದು. ಯಾಕೆಂತ ಹೇಳಿದ್ರೆ ದೃಶ್ಯ ಮಾಧ್ಯಮ, ದೊಡ್ಡ ಸ್ಕ್ರೀನ್ ಇರ್ಬೋದು, ಇಲ್ಲ ಯೂಟ್ಯೂಬ್ ಇರಲಿ, ಇಲ್ಲ ಈಗ ತುಂಬ ಪ್ರಚಲಿತವಾಗಿರೋಂಥ ಸೋಷಿಯಲ್ ಮೀಡಿಯಾಗಳಿರಲಿ, ತುಂಬ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಪುಸ್ತಕದ ಒಲವು ಕಡಿಮೆ ಆಗ್ತಿದೆ ಅನ್ನೋದು ನಿಜವಾದ ಆಪಾದನೆ ಆದರೂ ಕೂಡ ಅದನ್ನು ತಲುಪಲಿಕ್ಕೆ ನಾವು ಬೇರೆ ರೀತಿ ಪ್ರೆಸೆಂಟೇಷನ್ ಮಾಡ್ಕೋಬಹುದು. ಪುಸ್ತಕದ ಕಡೆ ಒಲವನ್ನು ತೋರಿಸ್ಲಿಕ್ಕೆ ಅದೇ ರೀಲ್ಸು, ಅದೇ ಯೂಟ್ಯೂಬು, ಅದನ್ನೇ ಇಟ್ಕೊಂಡು ಜನರನ್ನು ಆಕರ್ಷಣೆ ಮಾಡಬಹುದು ಅನ್ನೋ ಪ್ರಯತ್ನವನ್ನು ನಾವು ಮಾಡಬೇಕಾದ ಅನಿವಾರ್ಯ ಈಗಿನ ಕಾಲಕ್ಕಿದೆ. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಪುಸ್ತಕೋದ್ಯಮ ಆಗಲಿ, ಇಲ್ಲ ಪುಸ್ತಕದ ಸಂಸ್ಕೃತಿ, ಆ ಕೈಯಲ್ಲಿ ಇಟ್ಟು ಓದುವಂತಹ ಒಂದು ಆ ಭಾವನೆ ಅದು ಕಳೆದು ಹೋಗಬಾರ್ದು. ಈ ಜ್ಞಾನ ಅನ್ನೋದು ನಿಜ, ಕಣ್ಣಿಂದ ನೋಡಿ ಕಲಿಬೋದು, ನೋಡಿದ್ದೆಲ್ಲ ನಿಜ ಅಲ್ಲ. ಹಾಗಾದರೆ ನಿಜ ಯಾವುದು? ಪುಸ್ತಕದಲ್ಲಿ ಇರುತ್ತೆ. ಅದನ್ನು ನಾವು ನೋಡಿ, ಕಂಡು, ಓದಿದಾಗ, ಮತ್ತೆ ಅದನ್ನು ಅನುಭವಕ್ಕೆ ತಂದುಕೊಂಡಾಗ ತುಂಬ ಜ್ಞಾನಪೂರ್ಣವಾಗಿ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ. ಆದರೆ ಇವತ್ತಿಗೆ ಈ ತುಂಬ ದಪ್ಪದ ಪುಸ್ತಕಗಳನ್ನು ಓದೋರ ಸಂಖ್ಯೆ ಕಡಿಮೆ ಆಗಿದೆ. ಪುಸ್ತಕಗಳನ್ನು ನೋಡಿದ್ರೆ ಇಷ್ಟು ದಪ್ಪದ ಪುಸ್ತಕನ ಅಂತ ಯೋಚನೆ ಮಾಡೋರು ತುಂಬ ಜನ ಇದ್ದಾರೆ. ಸೊ ಈ ಥರದ ವ್ಯವಸ್ಥೆ ಬಂದಿರುವಾಗ ಇದಕ್ಕೆ ಪರ್ಯಾಯವಾಗಿ ಯಾವ್ಯಾವ ರೀತಿ ಯೋಚನೆಗಳನ್ನು ತೊಗೊಂಡು ಬಂದ್ರಿ? ಅಂದರೆ ಹೊಸದಾಗಿ ಒಂದಷ್ಟು ಕ್ರಾಂತಿಗಳೇ ಆಯಿತು, ಆ ಪುಸ್ತಕನ ಹೀಗೋ ತೊಗೊಂಡು ಬರ್ಬೋದಾ ಅನ್ನೋಂಥ ಯೋಚನೆಗಳೆಲ್ಲ ಬಂತು. ಸೊ ಇದೆಲ್ಲ ಹೇಗೆ ಬಂತು? ಪುಸ್ತಕ ಅನ್ನೋದಾದರೆ ಓದೋದು ಬೋರಿಂಗ್ ಅನ್ನೋ ಒಂದು ಕಲ್ಪನೆ ಒಂದಿದೆ, ಒಂದು ಥಾಟ್ ಇದೆ. ಅದು ಆ್ಯಕ್ಚುಲಿ ಅಲ್ಲ. ಪುಸ್ತಕದ ಒಳಗಡೆ ಆ ಅಕ್ಷರಗಳನ್ನು ಓದ್ತಾ ಇರುವಾಗ ಅದು ಯಾವುದೊಂದು ಫ್ಯಾಂಟಸಿ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಯಾವುದೇ ಇರಲಿ, ಕತೆ ಇರಲಿ, ಕಾದಂಬರಿ ಇರಲಿ, ಯಾವುದೋ ಒಂದು ಧಾರ್ಮಿಕ ಚಿಂತನೆಯನ್ನು ನಾವು ಓದೋದಾಗಲಿ, ಆವಾಗ ಅದರದ್ದೇ ಆದಂತಹ ಲೋಕಕ್ಕೆ ನಾವು ಪಯಣ ಮಾಡಬೇಕು, ನಾವು ಮನಸ್ಸಿಟ್ಟು ಓದಬೇಕು ಅನ್ನೋದು. ಅಕಾಡೆಮಿಕ್ಸನ್ನೇ ಓದದೇ ಇರೋರು ನಾವು ಇದನ್ನೆಲ್ಲ ಓದಬೇಕಾ ಅಂತ ಹೇಳಿದ್ರೆ ಅದು ಒಂದು ಅಭಿರುಚಿ.
ಅಭಿರುಚಿ ಜೊತೆಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ಉತ್ತಮವಾದಂಥ ಹವ್ಯಾಸ, ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಕ್ಕೆ, ನಮ್ಮ ಒಳಗಿನ ನಮ್ಮ ವ್ಯಕ್ತಿತ್ವವನ್ನು ನಾವು ಕಂಡುಕೊಳ್ಳಲಿಕ್ಕೆ, ಸಮಾಜದಲ್ಲಿ ಒಳಿತು ಕೆಡುಕನ ಒಂದು ಭಾವನೆ ಏನು ಡಿಫ್ರೆನ್ಸ್ ಇದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪುಸ್ತಕ ನಿಜವಾಗ್ಲೂ ನಮಗೆ ಪರಿಪೂರ್ಣವಾಗಿ ಉಪಯೋಗಕ್ಕೆ ಬರುತ್ತೆ. ಆ ಒಂದು ಪುಸ್ತಕದ ಒಲವು ನಮಗೆ ಆಯಿತು ಅಂತ ಆದರೆ ಆ ಪುಸ್ತಕ ಓದೋದನ್ನು ಜನ ಬಿಡೋದೇ ಇಲ್ಲ. ಆ ಒಲವು ಮೂಡಿಸೋ ಅಂತಹ ಒಂದು ಟ್ರಿಕ್, ಆ ಒಂದು ಚಿಕ್ಕ ಒಂದು ಝಲಕ್ ಆದ ನಾವು ಈಗ ಮಾಡಬೇಕಾಗಿರೋ ಅನಿವಾರ್ಯ ಆಗೋಗಿದೆ. ಸೊ ನನಗೆ ಈ ನಿಮ್ಮ ಪ್ರಕಾಶನದ ವಿಷಯ ಬಂದಾಗ ಈ ಟೆಲಿವಿಷನ್ ಲೋಕದಲ್ಲಿ ಕಾಂಟ್ರವರ್ಷಿಯಲ್ ಅಂತ ಕಾಣಿಸ್ಕೊಳ್ಳುವಂಥ, ತುಂಬ ಫೇಮಸ್ ಆಗಿರುವಂಥ, ಜನಕ್ಕೆ ಭಾಳ ಯಾವಾಗಲೂ ಕಾಣಿಸ್ಕೊಳ್ತಾ ಇರುವಂಥ ಅವತ್ತಿನ ಬ್ರಹ್ಮಾಂಡ ಗುರೂಜಿಯಿಂದ ಹಿಡಿದು ಇವತ್ತಿನ ಆನಂದ್ ಗುರೂಜಿಯ ತನಕ ಬಹುತೇಕ ಸ್ವಾಮೀಜಿಗಳು, ಗುರೂಜಿಗಳ ಪುಸ್ತಕಗಳನ್ನು ಶ್ರೀನಿಧಿ ಪಬ್ಲಿಕೇಶನ್ನೇ ಪಬ್ಲಿಷ್ ಮಾಡಿದೆ. ಸೊ ಎಷ್ಟು ಇಂಪ್ಯಾಕ್ಟ್ಫುಲ್ ಇದೆ ಇವತ್ತಿನ ಟೆಲಿವಿಷನ್ ಲೋಕದಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಗುರೂಜಿಗಳ ಪ್ರಭಾವ ಪುಸ್ತಕ ಪ್ರಪಂಚಕ್ಕೆ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಎಷ್ಟು ಇಂಪ್ಯಾಕ್ಟ್ಫುಲ್ ಇದೆ ಅಂತ ಅನ್ಸುತ್ತೆ. ಮತ್ತೆ ಇದ್ರ ಗುಟ್ಟೇನು ಅಂತ ಎಲ್ಲ ಟೆಲಿವಿಷನ್ ಇಂಡಸ್ಟ್ರಿನಲ್ಲಿರೋರ್ನೆಲ್ಲ ಶ್ರೀನಿಧಿ ಪಬ್ಲಿಕೇಶನ್ನೇ ಪಬ್ಲಿಷ್ ಮಾಡೋದ್ರ ಹಿಂದಿನ ಗುಟ್ಟೇನು ಅಂತ? ಇಲ್ಲ, ಇಲ್ಲಿ ಏನು ಒಂದು ವಿಷಯ ಗುಟ್ಟೆಂಥದ್ದು ಇಲ್ಲ. ನೆಟ್ವರ್ಕ್ ಸಿಸ್ಟಮ್ ಮತ್ತು ಒಂದು ಜವಾಬ್ದಾರಿಯಾದಂಥ ಒಂದು ಪುಸ್ತಕೋದ್ಯಮ ನಡೆಸ್ತಾರೆ ಅನ್ನೋ ಅಂಥ ಭರವಸೆ ಅವ್ರಿಗೆ ಇರೋದ್ರಿಂದ ನಮ್ಮನ್ನು ಜೊತೆಗೆ ಸೇರಿಸ್ಕೊಂಡಿದ್ದಾರೆ ಅವರು. ಆಗಿಯ ಬ್ರಹ್ಮಾಂಡ ಗುರುಜಿ ಆಗಿರಲಿ, ಶ್ರೀನಿವಾಸ್ ಗುರುಜಿಗಳಾಗಿರಲಿ, ಇಲ್ಲ ಆನಂದ್ ಗುರುಜಿಗಳಾಗಿರಲಿ, ಇವರ ಎಲ್ಲ ಏನು ಜ್ಞಾನಗಳಿದೆ ಸೀಮಿತವಾಗಿ ನಾನು ಮೊದಲೇ ಹೇಳಿದ ಹಾಗೆ ದೃಶ್ಯ ಮಾಧ್ಯಮಕ್ಕೆ ಸೀಮಿತ ಆಗಬಾರ್ದು. ಅದು ಕಾಲಕ್ಕೆ ಅದು ಮುಂದೆ ಹೋಗ್ತಾ ಇರಬೇಕು. ಪರಂಪರೆ ಟು ಪರಂಪರೆ ಅದು ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ಪುಸ್ತಕ ರೂಪದಲ್ಲಿ ಇದ್ದರೆ ಮಾತ್ರ ಸಾಧ್ಯ ಅಂತ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ಅವರು ಬೇಕಾದಷ್ಟು ಅಧ್ಯಯನಗಳು ಮಾಡ್ಕೊಂಡಿರ್ತಾರೆ. ಅಷ್ಟೊಂದು ಜ್ಞಾನವನ್ನು ಸಾಮಾನ್ಯರಿಗೆ ಹೇಗೆ ಕೊಡಬೇಕು? ಈಗ ಒಂದು ಚರ್ಚೆ ಅಂತ ಮಾಡಿದಾಗ ಅಲ್ಲಿ ಪಂಡಿತರೇ ಹೆಚ್ಚಿರ್ಬೋದು, ಅಲ್ಲಿ ಅವ್ರಿಗೆ ನೆಗೆಟಿವ್ಸ್ ಕೇಳೋವಂಥದ್ದು ಸಾಮಾನ್ಯ ಇರುತ್ತೆ. ಹಾಗಾಗಿ ಬೇಡ, ನಮಗೆ ಬೇಕಾಗಿರುವಂಥದ್ದು ನಮ್ಮನ್ನು ನಂಬುವಂಥವ್ರು, ನಮ್ಮ ಸನಾತನ ಧರ್ಮವನ್ನು ನಂಬುವಂಥವ್ರು, ಅಂಥವ್ರಿಗೆ ಏನಾದರೂ ಮೆಸೇಜ್ ಕೊಡಬೇಕು ಅಂತ ಇರೋರನ್ನ ನಾನು ಅಪ್ರೋಚ್ ಮಾಡ್ತೀವಿ, ಅವರು ಅಪ್ರೋಚ್ ಮಾಡ್ತಾರೆ. ಈ ಒಂದು ಬೆಸುಗೆ ತುಂಬ ಚೆನ್ನಾಗಿ ಶ್ರೀನಿಧಿ ಪಬ್ಲಿಕೇಶನ್ಸಲ್ಲಿ ಆಗುತ್ತೆ. ಕಾರಣ ನೆಟ್ವರ್ಕ್ ಸಿಸ್ಟಮ್. ಒಂದು ಪುಸ್ತಕ ಆದರೆ ಇವರು ಅಥೆಂಟಿಕ್ ಆಗಿ ಮಾಡ್ತಾರೆ ಅನ್ನೋ ಅವ್ರಿಗಿರುವಂಥ ನಂಬಿಕೆ, ಮತ್ತು ಸಮರ್ಪಕವಾಗಿ ಹೆಚ್ಚು ಜನರನ್ನು ತಲುಪಿಸ್ಬೋದು ಈ ವಿಷಯ ಅನ್ನೋ ಅಂತ ಅವ್ರಿಗಿರುವಂಥ ಭರವಸೆ ನಮ್ಮ ಹತ್ರಕ್ಕೆ ಸೇರಿಸಿದೆ ಈ ವಿಷಯಗಳು. ಈ ಪುಸ್ತಕ ಒಂದು ಹಂತದಲ್ಲಿ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಆಗ ಇವರ ಪ್ರಭಾವ ಏನಾದರೂ ನಿಮಗೆ ಸಹಾಯ ಮಾಡಿದ್ದಿದೆಯಾ? ಖಂಡಿತ. ಈಗ ಮೊದಲೇ ನಾವು ಚರ್ಚೆ ಮಾಡಿದ ಹಾಗೆ ಪುಸ್ತಕೋದ್ಯಮ ಕುಸಿತು. ಇನ್ನು ಪುಸ್ತಕ ಓದೋರಿಲ್ಲ ಅನ್ನೋ ಒಂದು ಸ್ಟೇಜ್ಗೆ ನಾವು ಹೋದಂಥ ಒಂದು ಸ್ಟೇಜ್ ಕೂಡ ಇದೆ. ಪುಸ್ತಕ ಇನ್ನು ಯಾರು ಕೊಂಡ್ಕೊಳ್ಳೋದಿಲ್ಲ, ಯಾರಪ್ಪ ಪುಸ್ತಕ ಓದಿ, ನಾವು ಬೇರೆ ಏನಾದರೂ ಆಲ್ಟರ್ನೇಟಿವ್ ಬಿಸ್ನೆಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಬಿಸ್ನೆಸ್ ಅಂತ ಕೂಡ ನಾವು ಹೇಳಲಿಕ್ಕಾಗಲ್ಲ. ನಮಗೆ ಒಂದು ರೀತಿಯಾದಂಥ ಪರಿಪೂರ್ಣತೆ, ಒಂದು ಸೇವೆ ಮಾಡುವಂಥ ಒಂದು ಭಾಗ್ಯ ಕರುಣಿಸಿದ್ದಾರೆ ನಮ್ಮ ಪೂರ್ವಿಕರು ಅಂತ ನಾನು ಅನುಭವಿಸ್ತೀನಿ. ನಾನು ಇದರಲ್ಲಿ ತಿಳ್ಕೊಂಡಿರುವಂಥ ನಿಜವಾದ ಸತ್ಯ, ಬಿಸ್ನೆಸ್ ಅನ್ನೋದಕ್ಕಿಂತ ಪುಸ್ತಕೋದ್ಯಮಕ್ಕೆ ಬೇಕಾಗಿರೋದು ಓದುಗರು, ಒಳ್ಳೆ ಮಾಹಿತಿಯನ್ನು ಕೊಡುವಂಥ ಲೇಖಕರು. ಇಬ್ಬರ ಮಧ್ಯದಲ್ಲಿ ಸೇತುವೆಯಾಗಿ ನಾವು ಪ್ರಕಾಶಕರು ನಿಲ್ತೀವಿ. ಓದುಗರು ಯಾಕೆ ಓದ್ತಾ ಇಲ್ಲ? ಅವರ ಒಲವು ಯಾವ ಕಡೆ ಟರ್ನ್ ಆಗ್ತಿದೆ ಅನ್ನೋದನ್ನು ನಾವು ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ ನಾವು ಕಂಡುಕೊಂಡದ್ದು ಮೊದಲೇ ಹೇಳಿದಾಗೆ ಸೋಷಿಯಲ್ ಮೀಡಿಯಾ, ದೃಶ್ಯ ಮಾಧ್ಯಮ. ಸೊ ಅದನ್ನು ನಾವು ಯಾಕೆ ಇನ್ಕ್ಯಾಶ್ ಮಾಡ್ಕೋಬಾರ್ದು? ಸರಿ, ನಡೀರಿ, ನಾವು ಪುಸ್ತಕಗಳನ್ನು ರೀಲ್ಸ್ಗಳ ಮೂಲಕ ಪ್ರಮೋಟ್ ಮಾಡೋಣ. ಅದೇ ಒಂದು ಗುರುಗಳು ಈಗ ಹೌದು, ಕೆಲವರಿಗೆ ಹಾಗಿರುತ್ತೆ, ಶಂಕದಿಂದ ಬಂದ್ರೇ ತೀರ್ಥ ಅಂತಿರುತ್ತೆ. ಹಾಗಾಗಿ ಗುರುಗಳ ಮೂಲಕ, ಯಾರಾದರೂ ಪ್ರಚಲಿತವಾಗಿರುವಂತಹ ಪರ್ಸ್ನಾಲಿಟೀಸ್ಗಳ ಮೂಲಕ ಹೇಳಿದಾಗ ಅದು ಬಹಳ ಜನರಿಗೆ ತಲುಪಿದಾಗ ಅವರು ಓದುವಂತಹ ಒಲವನ್ನು ತೋರಿಸ್ತಾರೆ, ಆಸಕ್ತಿ ತೋರಿಸ್ತಾರೆ ಅನ್ನೋ ಒಂದು ಆಸೆಯಿಂದ ಅದನ್ನು ಮಾಡಿದ್ವಿ. ನಿಜವಾಗ್ಲೂ ಅದು ಒಳ್ಳೆ ರೀತಿಯಾದ ಸಕ್ಸಸ್ ಕೂಡ ಆಗಿದೆ. ಅಂದರೆ ಜನ ಟೆಲಿವಿಷನ್ ಬಲ್ಲಿ ಬರುವಂಥ ಗುರೂಜಿಗಳ ಮಾತು ಕೇಳಿ ಪುಸ್ತಕ ಓದೋದಕ್ಕೆ ಬರೋದಂತೂ ಖಂಡಿತ ಜಾಸ್ತಿ ಆಗಿದೆ. ಆಮೇಲೆ ಎಷ್ಟೋ ಜನಕ್ಕೆ ವಿಷಯಗಳು ಗೊತ್ತಿರೋದಿಲ್ಲ. ಆಮೇಲೆ ಈಗಿನ ಕಾಲಕ್ಕೆ ವರ್ಣಭೇದ ಅನ್ನೋದು ತುಂಬ ಅಪ್ರಸ್ತುತ. ಈಗ ನಾನು ಮಾಡಬೇಕು, ಇದು ನನಗೆ ಮಾತ್ರ ಇರೋದು ಅನ್ನೋದು ಇಲ್ಲ. ಈಗ ಎಲ್ಲರೂ ಒಳ್ಳೆಯದು ಅಂತ ಅನಿಸೋದು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ಮಾಡ್ಬೋದು. ಅವ್ರ ಉದ್ದೇಶ ಒಳ್ಳೇದಿರಬೇಕು.
ಸೊ ಹಾಗಾಗಿ ಈ ಮಂತ್ರವನ್ನು ಈ ವರ್ಗಕ್ಕೆ ಸೇರಿದವ್ರು ಮಾಡೋಂಗಿಲ್ಲ, ಈ ಥರ ಹೆಂಗಸರು ಮಾಡೋಂಗಿಲ್ಲ, ಗಂಡಸರು ಇಲ್ಲ, ಆ ಥರ ಎಲ್ಲೂ ಹೇಳಿಲ್ಲ. ಸೊ ಹಾಗಾದ್ರೆ ಈ ಗಾಯತ್ರಿ ಮಂತ್ರದ ಬಗ್ಗೆ ಒಂದಷ್ಟು ಕಲ್ಪನೆಗಳಿದೆ ಜನಕ್ಕೆ. ಈಗ ಸವಿತ್ರ ಗಾಯತ್ರಿ ಮಂತ್ರವೇ ಒಂದೇ ಗಾಯತ್ರಿ ಮಂತ್ರ ಅಂತಿದೆ, ಬೇರೆ ಬೇರೆ ಗಾಯತ್ರಿ ಮಂತ್ರಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಆದರೆ ಸವಿತ್ರ ಗಾಯತ್ರಿ ಮಂತ್ರಕ್ಕೆ ಒಂದಷ್ಟು ಕಟ್ಟುಪಾಡುಗಳು, ನಿಯಮಗಳಿದೆ. ಸೊ ಅಂಥದ್ದೇ ನಿಯಮಗಳು ಬೇರೆ ಗಾಯತ್ರಿ ಮಂತ್ರಗಳಿಗೂ ಇದೆಯಾ? ಸೊ ಈ ಥರದ ಗೊಂದಲಗಳಿಗೆ ಸರಿಯಾಗಿ ಯಾರು ಮಾರ್ಗದರ್ಶನ ಕೊಡಬಲ್ಲರು ಅಂತ? ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಗಾಯತ್ರಿ ಅನ್ನೋದು ಒಂದು ಮಂತ್ರ ಅಲ್ಲ, ಅದೊಂದು ಛಂದಸ್ಸು. ವಿಶ್ವಾಮಿತ್ರರು ಆ ಛಂದಸ್ಸಿನಲ್ಲಿ ಮೂಡಿಸಿದಂತಹ ಒಂದು ಅದ್ಭುತವಾದಂಥ ಮಂತ್ರ. ಈಗಲೂ ಬ್ರಹ್ಮೋಪದೇಶ ಆಗಬೇಕಾದ್ರೆ ತಂದೆ ಮಗನಿಗೆ ಕೊಡುವಂತಹ ಉಪದೇಶ ಇದೇ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರದ ಆ ಛಂದಸ್ಸು ಎಲ್ಲ ದೇವತೆಗಳಿಗೂ ಅಪ್ಲಿಕಬಲ್ ಆಗುತ್ತೆ. ಆ 24 ಅಕ್ಷರದ ಒಂದು ಏನು ಛಂದಸ್ಸಿದೆ ಅದು ಎಲ್ಲ ದೇವತೆಗಳಿಗೂ ಅಪ್ಲಿಕಬಲ್ ಆಗುತ್ತೆ. ಹಾಗಾಗಿ ಗಣಪತಿ, ಈಗ ನೀವು ಗಣಪತಿ ಅಥರ್ವ ಶೀರ್ಷ ಮಾಡಿದಾಗ ಅದರಲ್ಲಿ ಗಣಪತಿ ಗಾಯತ್ರಿ ಮಂತ್ರ ಬರ್ತದೆ. ಇದೆಲ್ಲ ನಾವು ವೇದಗಳಲ್ಲಿ ಇರುವಂಥದ್ದೇ, ವೇದ ಮಂತ್ರಗಳಲ್ಲಿ ಇರುವಂಥದ್ದೇ. ಆ ವೇದ ಮಂತ್ರಗಳಲ್ಲಿ ಈ ಗಾಯತ್ರಿ ಛಂದಸ್ಸನ್ನು ಅನುಕರಣೆ ಮಾಡಿ ಆ ದೇವತೆಗಳಿಗೆ ಆಗುವಂಥ ಗಾಯತ್ರಿ ಮಂತ್ರನ ಅದರಲ್ಲಿ ಉತ್ಕಿಲ್ನ ಮಾಡಿರ್ತಾರೆ. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ದುರ್ಗಾ ಸಪ್ತಶತಿ, ಚಂಡಿ ಪಾರಾಯಣ ಅಂತ ತುಂಬ ಜನ ಮಾಡ್ತಾರೆ. ನಾರ್ತಲ್ಲಿ, ಬೆಂಗಾಲ್ ಕಡೆ, ಒರಿಸ್ಸಾ ಕಡೆ ತುಂಬ ಪ್ರಚಲಿತವಾಗಿ ಇದನ್ನು ಚಂಡಿ ಅಂತ ಹೇಳ್ತಾರೆ, ಚಂಡಿ ಪಾರಾಯಣ ಅಂತ ಹೇಳ್ತಾರೆ. ತುಂಬ ಎಫೆಕ್ಟಿವ್ ಆಗುವಂಥದ್ದು, ಆತ್ಮೋನ್ನತಿ, ರಕ್ಷಣೆ ಎಲ್ಲದಕ್ಕೂ ಅನುಕೂಲ ಆಗುವಂಥದ್ದು ಈ ಚಂಡಿ. ಇದಕ್ಕೆ ಅದರದೇ ಆದಂತಹ ಕೋಡಿಂಗ್ ಮತ್ತು ಡಿಕೋಡಿಂಗ್ ಕೂಡ ಇದರಲ್ಲೂ ಇದೆ. ಮಾರ್ಕಂಡೇಯ ಮಹರ್ಷಿಗಳು ಮಾಡಿರುವಂತಹ ಈ ಒಂದು ದುರ್ಗಾ ಸಪ್ತಶತಿಗೆ ನಂತರದ ಒಂದು ಜ್ಞಾನಿಗಳು ಎಲ್ಲರಿಗೂ ಇದು ಸಿಗೋ ಹಾಗೆ ಆಗಬಾರ್ದು ಅಂತ ಆ ಉದ್ದೇಶ ಅಲ್ಲ, ಆಸಕ್ತಿ ಇರಬೇಕು ಮತ್ತು ಕಲಿಯುವಂತಹ ಇಂಟ್ರೆಸ್ಟ್ ಇದ್ದು ಅದರಲ್ಲಿ ಅಧ್ಯಯನ ಮಾಡೋದು, ನಂಬಿಕೆ ಇಟ್ಟು ಮಾಡೋನು ಇದನ್ನು ಕಲಿಯೋಕ್ಕಾಗಬೇಕು ಅಂತ ಹೇಳಿಬಿಟ್ಟು ಅರ್ಗಲ, ಕೀಲಕ ಅಂತ ಹೇಳಿಬಿಟ್ಟು ಮೊದಲು ಸೇರಿಸ್ತಾರೆ. ಅರ್ಗಲ ಅಂದ್ರೇನು? ಅರ್ಗಲ ಅಂದರೆ ಲಾಕ್. ಆ ಸಪ್ತಶತಿಗೆ ಮುಂಚೆ ಅರ್ಗಲವನ್ನು ಹೇಳ್ಕೋಬೇಕು. ಅರ್ಗಲ ಅಂದರೆ ಲಾಕ್. ಈಗ ಲಾಕ್ ಆಗಿಬಿಟ್ಟಿದೆ ದುರ್ಗಾ ಸಪ್ತಶತಿ, ಅದನ್ನು ಓಪನ್ ಮಾಡೋದು ಹೇಗೆ? ಓಪನ್ ಮಾಡೋದಕ್ಕೆ ಅದರಲ್ಲೇ ಉತ್ತರ ಕೊಟ್ಟಿದ್ದಾರೆ. ಕೀಲಕ ಅಂತ ಒಂದು ಸ್ತೋತ್ರ ಇರುತ್ತೆ. ಕೀಲಕ ಅಂದರೆ ಕೀ. ಅರ್ಗಲವನ್ನು ಓದಿ ಕೀಲಕವನ್ನು ಹೇಳಿ ನಂತರ ದುರ್ಗಾ ಸಪ್ತಶತಿಯನ್ನು ಮಾಡಿದಾಗ ಅವನಿಗೆ ಅದು ಫಲ ಸಿಗುತ್ತೆ. ಸೊ ನನಗೆ ಬಹಳ ಕುತೂಹಲ ಅನ್ಸೋದು ಈ ತಂತ್ರ, ಮಂತ್ರಗಳು, ಧಾರ್ಮಿಕತೆಗಳು ಇದ್ರ ಬಗ್ಗೆಗಿನ ಹೆಚ್ಚಿನ ಪುಸ್ತಕಗಳನ್ನು ಶ್ರೀನಿಧಿ ಪಬ್ಲಿಕೇಶನ್ನೇ ಪ್ರಕಾಶನ ಮಾಡ್ತಾ ಇದೆ. ಸೊ ಜ್ಯೋತಿಷ್ಯ ಇರ್ಬೋದು, ಧಾರ್ಮಿಕತೆ ಇರ್ಬೋದು, ಯಾವುದೇ ಇರ್ಬೋದು. ನಂಗೆ ಅನ್ಸುತ್ತೆ ಈ ವರ್ಗ ಇನ್ನೂ ಉಳ್ಕೊಂಡಿದ್ಯಾ, ಇದನ್ನು ಓದೋವಂಥ ವರ್ಗ ಇನ್ನೂ ಉಳ್ಕೊಂಡಿದ್ಯಾ? ಸೊ ಇದೆಲ್ಲ ಪರಿಕಲ್ಪನೆಗಳನ್ನು ಪುಸ್ತಕಕ್ಕೆ ತರಬೇಕು ಅನ್ನೋ ಯೋಚನೆ ಯಾವಾಗಿಂದ ಪ್ರಾರಂಭ ಆಗಿದ್ದು ಅಂತ? ಇದು ಇಂದಿನ ಕಾಲಘಟ್ಟದಲ್ಲಿ ಸ್ಟಾರ್ಟ್ ಆದಂಥದ್ದಲ್ಲ. ಈಗ ನಾವೇನು ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಯಂತ್ರ, ಮಂತ್ರ, ತಂತ್ರ ಇದರದೇ ಆದ ಮೂಲ ಸ್ವರೂಪ ಅದು. ಈಗ ನಾವು ಮ್ಯಾನಿಫೆಸ್ಟೇಷನಲ್ಲಿ ಏನು ಹೇಳ್ತೀವಿ, ಯಾವುದಾದ್ರೂ ಒಂದು ವಸ್ತು ಮೇಲೆ ನೀವು ದೃಢವಾದಂಥ ಒಂದು ನಂಬಿಕೆಯನ್ನು ಇಡಿ, ಅದನ್ನು ಮತ್ತೆ ಮತ್ತೆ ಹೇಳ್ಕೊಳ್ಳಿ, ಅದ್ರ ಕಡೆ ನೀವು ಎಫರ್ಟ್ ಹಾಕಿ ಮಾಡಿ, ಆವಾಗ ಮ್ಯಾನಿಫೆಸ್ಟ್ ಆಗುತ್ತೆ, ನೀವು ಅಂದ್ಕೊಂಡಿದ್ದು ಆಗತ್ತೆ ಅಂತ ಹೇಳ್ತೀರಲ್ಲ. ಇದು ಇವತ್ತಿನ ಒಂದು ಹೊಸ ಆಯಾಮದ ಒಂದು ಪದ. ಆದರೆ ಇದನ್ನೇ ನಾವು ಪುರಾತನವಾಗಿ ತೆಗೆದುಕೊಂಡ್ರೆ ಇದನ್ನೇ ಯಂತ್ರ, ಮಂತ್ರ, ತಂತ್ರ ಅಂತ ಹೇಳ್ತಾ ಇರೋದು. ನಾವೀಗ ಯಾವುದೋ ಒಂದು ವಸ್ತು, ಒಂದು ಕೆಲಸ ಆಗಬೇಕು, ಅದನ್ನು ಮತ್ತೆ 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 ಹೇಳ್ಕೊಳ್ಳಿ ಅಂತ ಹೇಳುತ್ತೆ ಮ್ಯಾನಿಫೆಸ್ಟೇಷನ್. ಇದನ್ನೇ ನಾವು ಮಂತ್ರ ಜಪ ಅಂತ ಹೇಳೋದು. ಮತ್ತೆ ಮತ್ತೆ ಆ ಮಂತ್ರ ಜಪವನ್ನು ಮಾಡಿದಾಗ ನಮ್ಮಲ್ಲಿ ಅದು ಆ ತರಂಗಗಳು, ಆ ಮಂತ್ರದ ತರಂಗಗಳು ಒಂದು ಅಲೆಯನ್ನು ಸೃಷ್ಟಿ ಮಾಡುತ್ತೆ. ಅದರ ಮೂಲಕ ಅದು ಸಿದ್ಧಿ ಆಗುತ್ತೆ. ಸಿದ್ಧಿ ಆಗಿದ್ದನ್ನು ನೀವು ಕಾರ್ಯರೂಪಕ್ಕೆ ತರೋದು ಯಾವಾಗ? ಅದು ಕ್ರಿಯೆ, ಅದೇ ತಂತ್ರ. ಹೀಗೆ ಇರೋವಂಥದ್ದನ್ನು ಈಗಿನ ಕಾಲದಲ್ಲಿ ಹೇಗೆ ಅದಕ್ಕೊಂದು ಅಪವಾದ ಕೂಡ ಇದೆ. ಏನು ಯಂತ್ರ, ಮಂತ್ರ, ತಂತ್ರ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಜ್ಞಾನ ಇರಬೇಕು, ಗುರು ಇರಬೇಕು, ಅದರಿಂದ ತುಂಬ ಕೆಟ್ಟದೇ ನಡೆಯುತ್ತೆ. ಯಾಕೆ ಆ ರೀತಿ ನಾವು ಅನ್ಕೋಬೇಕು? ಒಂದು ಲೋಟದಲ್ಲಿ ಒಂದು ಅರ್ಧ ಭಾಗದಷ್ಟು ನೀರಿದ್ರೆ ಸಕಾರಾತ್ಮಕ ಭಾವನೆ ಇರೋನು ಅರ್ಧ ಲೋಟ ನೀರಿದೆ ಅಂತ ಹೇಳ್ತಾನೆ. ಅದೇ ಇನ್ನೊಬ್ಬ ಏನು ಹೇಳ್ತಾನೆ ನಕಾರಾತ್ಮಕ, ಅರ್ಧ ಲೋಟ ಖಾಲಿ ಇದೆಯಲ್ಲ, ಆ ಖಾಲಿ ಇರೋ ನೀರು ಯಾಕೆ ಬೇಕು ನಮಗೆ? ಆ ಸ್ಪೇಸ್ ಬೇಡ. ತುಂಬಿರುವಂತಹ ದ್ರವ್ಯ ಇರುವಂತಹ ವಸ್ತು ಕಡೆ ನಮ್ಮ ಗಮನವನ್ನು ಹರಿಸಿದ್ರೆ ಯಂತ್ರ, ಮಂತ್ರ, ತಂತ್ರಗಳು ನಿಜವಾಗ್ಲೂ ಈಗಿನ ಕಾಲಕ್ಕೂ ಅದು ಅಪ್ಲಿಕಬಲ್, ಮತ್ತು ನಮ್ಮ ಆತ್ಮೋದ್ಧಾರಕ್ಕೆ, ನಮ್ಮ ಆತ್ಮರಕ್ಷಣೆಗೆ ಖಂಡಿತವಾಗ್ಲೂ ಅದು ಉಪಯೋಗಕ್ಕೆ ಬರುತ್ತೆ.
ಈಗ ನನಗೆ ಈ ಶಾಕಿನಿ, ಡಾಕಿನಿ, ವಶೀಕರಣ, ಸ್ತಂಭನ ಈ ತರದ ಒಂದಷ್ಟು ಪ್ರಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಪುಸ್ತಕ ಓದಿ ಯೂಟ್ಯೂಬ್ ನೋಡಿ ಅದನ್ನ ಸಾಧನೆ ಮಾಡಕ್ ಹೋಗ್ಬೇಡಿ, ಗುರುಮುಖ್ಯನ ಮಾಡಿ ಅಂತ. ಸೊ ಇದು ಹೇಗೆ, ಇದು ಎಷ್ಟು ಸರಿ ಅಂತ? ಈ ಡಿಸ್ಕ್ಲೈಮರ್ ಆ್ಯಕ್ಚುಲಿ ನಿಜ. ಯಾಕೆ ಅಂತ ಹೇಳಿದ್ರೆ, ಅವನು ಅದನ್ನು ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕು ಅಂತ ಆದಾಗ ಅವನ ಪರಿಪೂರ್ಣ ಪರಿಶ್ರಮ ಇರಬೇಕು, ಆ ಜ್ಞಾನವನ್ನು ಪಡಿಬೇಕು ಅನ್ನೋ ನಂಬಿಕೆ ಅವನಲ್ಲಿರಬೇಕಾಗತ್ತೆ. ಆ ನಂಬಿಕೆ ಇಲ್ಲದೆ ಅರ್ಧಂಬರ್ಧ ಅವನೇನೋ ಕಲ್ತು ಏನೋ ಒಂದು ಅರ್ಧಂಬರ್ಧ ಕಲ್ತು ಅದನ್ನು ಮಾಡಲಿಕ್ಕೆ ಹೋಗಿ ಪ್ರಯೋಗ ಮಾಡಿ ತೊಂದರೆ ಅವನಿಗೆ ಬೇರೆ ರೀತಿ ಆಗುತ್ತೆ ಅನ್ನೋದಿಲ್ಲ. ಲಾಜಿಕಲಿ ಅವನು ಪ್ರಾಬ್ಲಮ್ಗೆ ಒಳಗಾಗ್ತಾನೆ. ಅದನ್ನು ಹೊರಗಡೆ ಜನ ಏನು ಹೇಳ್ತಾರೆ, ಅವನ ವಿದ್ಯೆ ಮಾಡ್ದ ಹಾಗಾಗಿ ಅವನಿಗೆ ತೊಂದರೆ ಆಯಿತು ಅನ್ನೋ ಬರುತ್ತೆ. ಆದರೆ ಆ ವಿದ್ಯೆಯನ್ನು ಪರಿಪೂರ್ಣವಾಗಿ ಕಲಿಬೇಕು. ಅವನು ಕಲಿತಾಗ ಈ ಯಂತ್ರಮಂತ್ರ ತಂತ್ರಗಳಲ್ಲಿ ಆಗುವಂತಹ ಉಪಯೋಗಗಳೇ ಹೆಚ್ಚಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಯಾವುದೇ ಜ್ಞಾನವಾಗಲಿ ಅದು ಒಳ್ಳೆಯದೇ. ನೀವು ಯಾವಾಗ ಒಬ್ಬನಿಗೆ ಕೆಟ್ಟದಾಗಲಿ, ಅವನಿಗೇನೋ ತೊಂದರೆ ಆಗಬೇಕು ಅಂತ ಹೇಳಿ ನಾವು ಯಾವಾಗ ಏನಾದರೂ ಒಂದು ಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತೀವಿ, ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಆದಾಗ ಅದು ಆಬ್ವಿಯಸ್ಲಿ ಅದು ಏನೋ ತೊಂದರೆ ಆಗೇ ಆಗುತ್ತೆ. ಶಾಕಿನಿ, ಡಾಕಿನಿ ನೀವು ಹೇಳದಂಥ, ಈಗ ದಶಮಹಾವಿದ್ಯೆಗಳಲ್ಲಿ ಚಿನ್ನಮಸ್ತ ಅನ್ನೋ ಒಂದು ದೇವಿ ಇದ್ದಾಳೆ. ನೀವು ಹೇಳಿದಂಥ ಒಂದು ಉದಾಹರಣೆ, ಚಿನ್ನಮಸ್ತ ದೇವಿ ತನ್ನ ತಲೆಯನ್ನು ತಾನೇ ಕಡಿದುಕೊಂಡು, ಶಾಕಿನಿ ಡಾಕಿನಿಯವರು ತುಂಬ ಹಸಿವಿರುತ್ತೆ. ಎಷ್ಟೊಂದು ಹಸಿವು ಅಂತ ಹೇಳಿದ್ರೆ, ಏನಾದರೂ ಕೊಡು ತಾಯಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವ್ರ ಹತ್ರ ಏನೂ ಇರೋದಿಲ್ಲ, ಅಕ್ಕಪಕ್ಕ ಏನೂ ಇರಲಿಲ್ಲ, ಇರೋದು ಕುಡಿಲಿಕ್ಕೂ ಏನಕ್ಕೂ ಇರೋದಿಲ್ಲ ಅವ್ರ ಹತ್ರ. ಹಾಗಾಗಿ ನಿನಗೇನು ಆಹಾರ ತಾನೇ ಬೇಕು, ತೆಗೆದುಕೋ ಅಂತ ಹೇಳ್ಬಿಟ್ಟು ಕತ್ತನ್ನು ಕುಯ್ಕೋತಾಳೆ. 3 ರೀತಿಯಾದಂತಹ ಚಿಲುಮೆ, ರಕ್ತದ ಚಿಲುಮೆ ಹರಿಯುತ್ತೆ. ಒಂದು ಶಾಕಿನಿ, ಒಂದು ಡಾಕಿನಿ, ಮತ್ತೊಂದು ಅವಳದೇ ತಲೆಯಿಂದ ತಾನು ಕುಡಿತಾಳೆ. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ತಂತ್ರ ರೂಪದಲ್ಲಿ ನಮ್ಮನ್ನು ನಾವು ಸಮರ್ಪಿಸ್ಕೋಬೇಕು. ಅಗತ್ಯ ಅಂತ ಬಂದಾಗ ನಮ್ಮನ್ನು ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಮಾಡ್ಕೋಬೇಕು. ಇನ್ವಾಲ್ವ್ ಆದಾಗ ಮಾತ್ರ ನಮ್ಮ ಒಂದು ಏನು ಗುರಿ ಇದೆ, ಗಮ್ಯ ಇದೆ, ಅದನ್ನು ತಲುಪ್ಬೋದು ಅನ್ನೋದು ಆಗಿನ ಕಾಲದಲ್ಲಿ ದೇವದೇವತೆಯರೇ ಇದನ್ನು ನಮಗೆ ಪ್ರತಿಪಾದನೆ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ಪುರಾಣಗಳಲ್ಲಿದೆ. ಆದರೆ ಸಡನ್ನಾಗಿ ಆ ರೂಪ, ಚಿನ್ನಮಸ್ತಿಯ ಒಂದು ರೂಪ ನೋಡಿದಾಗ ಭಯಂಕರ ಅಂತ ಅನಿಸುತ್ತೆ. ಅವಳ ಕೆಳಗಡೆ ರತಿ ಮನ್ಮಥರು ಕ್ರೀಡೆ ಆಡ್ತಿರೋವಾಗ ಅವ್ರ ಮೇಲೆ ನಿಂತಿರೋದು. ಅಂದರೆ ನಮ್ಮ ಕಾಮನೆಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಸಂದೇಶ ಇದೆ. ತುಂಬ ಒಳ್ಳೆ ಸಂದೇಶ ಇದೆ. ಅದನ್ನೆಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ, ರಕ್ತ ಚಿಲುಮೆ ಮಾತ್ರ ಕಣ್ಣಿಗೆ ಕಾಣಿಸುತ್ತೆ. ಹಾಗಾಗಿ ಈ ಎಲ್ಲ ದೇವತೆಗಳು, ಯಕ್ಷಿಣಿಯರು, ಕಿನ್ನರರು, ಕಿಂಪುರುಷರು, ಅಪ್ಸರೆಯರು, ಈ ರೀತಿಯಾದಂತಹ ದೇವತೆಗಳು, ಕ್ಷುದ್ರ ದೇವತೆಗಳು ಅನ್ನೋದು ಯಾರೂ ಇಲ್ಲ. ನಾವು ಮಾಡುವಂಥ ಕ್ರಿಯೆ ಕ್ಷುದ್ರವಾದರೆ ಆಕೆ ಕ್ಷುದ್ರಳಾಗ್ತಾಳೆ. ಇದು ದೇವತೆ ಅಂತಿಲ್ಲ. ಹೌದು, ದೇವತೆಗಳಲ್ಲೇ ಹೀಗೆ ಇರೋದು. ಪುರುಷ ದೇವತೆ. ನಮ್ಮ ಈ ಯಂತ್ರಮಂತ್ರ ತಂತ್ರಗಳ ಒಂದು ಇದು ಸ್ಟಾರ್ಟ್ ಎಲ್ಲಿಂದ ಆಯಿತು ಅಂತ ಹೇಳಿದ್ರೆ, ಅದರ ಮೂಲ ಹುಡುಕೋದೇ ತುಂಬ ಕಷ್ಟ ಆಗುತ್ತೆ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇಡೀ ಬ್ರಹ್ಮಾಂಡದ ಒಂದು ಸೃಷ್ಟಿ, ಆ ಒಂದು ಏನು ಚಾಲನೆ ಇದೆ ಅದನ್ನು ಸ್ತಬ್ಧವಾಗಿ ನಿಲ್ಲಿಸಿ ಕೃಷ್ಣನಿಗೆ ಒಂದು ಗೀತೆಯನ್ನು ಉಪದೇಶ ಮಾಡ್ತಾನೆ. ಹಾಗಾದರೆ ಆ ಒಂದು ಸ್ತಬ್ಧವಾದಂತಹ ಆ ಸಮಯ ಎಲ್ಲಿಗೆ ಹೋಯಿತು? ಕೃಷ್ಣ ಅರ್ಜುನನಿಗಾಗಿ ಮಾಡಿದಂತಹ ಒಂದು ಲೀಲೆ ಎಷ್ಟು ಪವಾಡವನ್ನು ಕ್ರಿಯೇಟ್ ಮಾಡುತ್ತೆ. ಇದೇ ಅಲ್ವಾ ಟೆಕ್ನಿಕ್ಕು? ಈ ಟೆಕ್ನಿಕ್ಕನ್ನೆಲ್ಲವಲ್ಲ ಎಲ್ಲ ಗ್ರಂಥಗಳಲ್ಲೂ ಹೇಳಲಿಕ್ಕಾಗಿರೋದು. ಇದನ್ನು ನಾವು ಹೇಗೆ ಅಕ್ಸೆಪ್ಟ್ ಮಾಡ್ತೀವಿ, ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ, ಹೇಗೆ ಅದನ್ನು ನಾವು ಅಳವಡಿಸ್ಕೋತೀವಿ, ಹೇಗೆ ಉಪಯೋಗಿಸ್ತೀವಿ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಆದರೆ ಇವತ್ತಿನ ಕಾಲಕ್ಕೆ ಇದೆಲ್ಲ, ಈ ಥರದ ಪ್ರಯೋಗಗಳು ಎಲ್ಲೋ ಒಂದು ಕಡೆ ಟೆಕ್ನಾಲಜಿ, ಮೆಡಿಸಿನ್ಗಳು ಇದಕ್ಕೆ ರೀಪ್ಲೇಸ್ಮೆಂಟ್ ಆಗಿವೆ ಅಂತ ಅನ್ಸೋದಿಲ್ವಾ? ಇವತ್ತಿಗೆ ಈ ಥರದ ಪ್ರಯೋಗಗಳು, ಈಗ ವಶೀಕರಣ ಅಂತೀವಿ, ಸ್ತಂಭನ ಅಂತೀವಿ, ಈ ಥರದ್ದೆಲ್ಲ ಪ್ರಯೋಗಗಳು ಇವತ್ತಿಗೆ ರಿಲೆವೆಂಟ್ ಇದೆಯಾ? ಅದ್ರ ಬದಲು ಬೇರೆ ಯಾವುದು ರಿಪ್ಲೇಸ್ಮೆಂಟ್ ಆಗಿಲ್ವಾ ಅಂತ. ಈಗ ಮೆಡಿಸನ್ ನಮ್ಮನ್ನ ಹೊರಗಡೆಯಿಂದ ಹೀಲ್ ಮಾಡುತ್ತೆ. ನಾವು ಅದನ್ನು ಹೊರಗಡೆಯಿಂದ ತೆಗೆದುಕೋತೀವಿ, ಅದು ನಮಗೆ ಹೀಲ್ ಆಗುತ್ತೆ. ನಮ್ಮ ದೇಹದಲ್ಲಿ ಆಗುವಂಥ ಚೇಂಜಸ್ ಆ ಮೆಡಿಕಲ್ ಕಾಂಬಿನೇಷನ್ಸ್ಗೆ ಆಗುವಂಥದ್ದು. ಆದರೆ ನಮ್ಮ ಮಾನಸಿಕವಾದ ಸಿದ್ಧತೆ ನಮಗೆ ಅದಕ್ಕೆ ತಕ್ಕನಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಆ ಮಾನಸಿಕ ಸಿದ್ಧತೆ ಇಟ್ಕೊಂಡು ಮುದ್ರೆಗಳನ್ನು ಮಾಡೋದಾಗಲಿ, ಯೋಗವನ್ನು ಮಾಡೋದಾಗಲಿ. ಯೋಗ ಈಗ ಅದು ಪತಂಜಲಿ ಮಹರ್ಷಿಗಳು ಕೊಟ್ಟಿರುವಂಥದ್ದು. ದಟ್ ಈಸ್ ಆಲ್ಸೋ ಎ ಟೆಕ್ನಿಕ್. ಅದನ್ನು ತಂತ್ರ ಅಂತಲೇ ನಾವು ಹೇಳ್ತೀವಿ. ಅದು ಸೈನ್ಸ್ ಅಂತ ಈಗ ಎಲ್ಲರಿಗೂ ಗೊತ್ತಾಗ್ತಿದೆ. ಅದು ಸಾರ್ವಕಾಲಿಕ ಸತ್ಯ. ಅದು ತಂತ್ರ ಅನ್ನೋದು ಸೈನ್ಸೇ.
ಅದನ್ನು ನಾವು ಹೇಗೆ ಅಪ್ಲೈ ಮಾಡಬೇಕು ಅದೇ ಮುಖ್ಯವಾಗಿ ಬೇಕಾಗುವಂಥದ್ದು. ಇದನ್ನೆಲ್ಲ ಮಾಡೋದು ಹೇಗೆ ಅವರು ಒಳಗಿಂದ ತೆಗೆದುಕೋತಾರೆ. ನೀವು ಹೇಳಿದಂತಹ ಈ ಮೆಡಿಸನ್ಸು ಮತ್ತು ಥೆರಪೀಸು ಎಲ್ಲ ನಮ್ಮನ್ನು ಹೊರಗಿಂದ ಅದನ್ನು ರೆಡಿ ಮಾಡಿದ್ರೆ ಇದು ನಮ್ಮ ಮನಸ್ಸಿನಿಂದ ಶುದ್ಧಿ ಮಾಡುತ್ತೆ. ಮನಸ್ಸಿನಿಂದ ಶುದ್ಧಿ ಕೊಡುವಂಥದ್ದು ತುಂಬ ದಿವಸಕ್ಕೆ ಅದು ನಮಗೆ ಫಲ ಕೊಡುತ್ತೆ. ಯಾವುದೇ ರೀತಿಯಾದಂಥ ನೀವು ಈಗ ನಾರಾಯಣ ಕವಚವನ್ನು ಓದಿದ್ರೆ, ನಾರಾಯಣ ಕವಚದ ಪುಸ್ತಕವನ್ನು ತಲೆಯ ಕೆಳಗೆ ಇಟ್ಕೊಂಡು ಮಲಗಿದ್ರೆ ಹಾರ್ಟ್ ಅಟ್ಯಾಕ್, ಕಾರ್ಡಿಯಕ್ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೂವ್ ಆಗಿದೆ. ಹೇಗೆ ಇದು ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ ಅಂತ ಯಾರಾದರೂ ಹೇಳ್ಬೋದು. ಖಂಡಿತ ಉದುರುತ್ತೆ. ನೀವು ಕನಕದಾಸರ ಅಣ್ಣವರ ಒಂದು ಭಕ್ತ ಕನಕದಾಸರದ್ದು ಒಂದು ಮೂವಿ ನೋಡಿರ್ಬೋದು. ಅವರು ಹೋಗ್ತಾರೆ, ಪಾಮರರವರು, ಅವ್ರು ಇನ್ನೂ ಏನೂ ಅವ್ರದ್ದು ಇದೇ ಆಗಿರಲಿಲ್ಲ, ಜ್ಞಾನವೂ ಬಂದಿರಲಿಲ್ಲ. ಏನೋ ಒಂದು ಅಶರೀರವಾಣಿ ಬಂದಿರುತ್ತೆ. ನಿನ್ನನ್ನು ಒಳಗೆ ನಿನ್ನನ್ನು ಹುಡುಕಬೇಕು, ದೇವರನ್ನು ಹುಡುಕಬೇಕು ಅಂತ ಏನೋ ಒಂದು ಇನಿಷಿಯೇಷನ್ಸ್ ಆಗಿರುತ್ತೆ. ಆಗ ಅವ್ರು ಹೋಗ್ತಾರೆ ಗುರುಗಳ ಹತ್ರ ಹೋಗಿ, ಗುರುಗಳೇ ನೀವು ನನಗೊಂದು ಮಂತ್ರ ಉಪದೇಶ ಆಗಬೇಕು ಅಂತ ಹೇಳಿದೆ. ಯಾರಪ್ಪ ನೀನು? ನಾನು ಕನಕ. ಏನು ಮಾಡ್ಕೊಂಡಿದ್ಯಾ? ನಾನು ಕುರುಬನಿಗೇನೋ ಮಂತ್ರ ಕೊಡೋದು, ಕೋಣ ಮಂತ್ರ ಅಂತ ಹೇಳ್ತಾನೆ, ಅಷ್ಟೇ ಹೇಳೋದು. ಗುರುವಾದವರು ಹೇಳ್ತಾರೆ. ಆದರೆ ಕನಕನಿಗೆ ಅದುವೇ ಮಂತ್ರವಾಯಿತು. ಆ ಕೋಣ ಅನ್ನೋದೇ ಮಂತ್ರ. ಆ ಮಂತ್ರವನ್ನು ಅವನು ಸಿದ್ಧಿಸ್ಕೊಂಡು ಸಾಕ್ಷಾತ್ ಕೋಣ ಪ್ರತ್ಯಕ್ಷ ಆಯಿತು. ಇದು ಸುಮ್ಮನೆ ಕಥೆಯಲ್ಲಿ ಹೇಳುವಂಥದ್ದಲ್ಲ, ನಿಜವಾಗ್ಲಿ ನಡೆದಂಥದ್ದಲ್ವಾ. ಆ ಕೋಣ ಅಂತ ಹೇಳಿದ್ರೆ, ಮೊದಲನೇ ಒಂದು ಕೋಣ ಅಂತ ಹೇಳಿದ್ರೆ ಮೊದಲು ಏನು ಅನ್ಕೋಬೇಕು ಅಂತ ಹೇಳಿದ್ರೆ, ಸಾಕ್ಷಾತ್ ಯಮಧರ್ಮನ ವಾಹನ. ಅದು ಬಂದು ಪ್ರತ್ಯಕ್ಷ ಆಗೋಗುತ್ತೆ, ಬಂದು ನಿಂತು ಬಿಡುತ್ತೆ ಕನಕನ ಮುಂದೆ. ಏನು ಮಾಡೋದು? ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ಏನು ಮಾಡೋದು ಗುರುಗಳೇ? ಕೋಣ ನೀವು ಮಂತ್ರ ಕೊಟ್ಟರೆ ಫಲ ಸಿಕ್ಕಿದೆ ನನಗೆ. ಗುರುಗಳ ಆಶ್ಚರ್ಯ ಆಗೋಗುತ್ತೆ. ನಾನು ಸುಮ್ಮನೆ ಏನೋ ಹೇಳಿದ್ದನ್ನೇ ಇವನು ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು ಮಾಡಿಬಿಟ್ನಲ್ಲಪ್ಪ, ಕೋಣನೂ ಪ್ರತ್ಯಕ್ಷ ಆಗಿದೆ. ಸರಿ, ಅಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ದಂತಹ ಒಂದು ಕಲ್ಲಿದೆ, ಜನರಿಗೆ ತುಂಬ ಸಾಮಾನ್ಯವಾಗಿ ತೊಂದರೆ ಆಗ್ತಾಯಿದೆ, ಆ ಕಲ್ಲನ್ನು ಒಡಿಸೋದ್ರಿಂದ ಅಂತ ಹೊಡಿತಾರೆ. ಸೊ ಇದು ಮಂತ್ರದ ಪವರ್. ಇದನ್ನೇ ನಾವು ಮ್ಯಾನಿಫೆಸ್ಟೇಷನ್, ಮತ್ತೆ ನೀವೇನಾದರೂ ಅಂದ್ಕೊಳ್ಳೋದನ್ನು ಬರ್ಕೊಳ್ಳಿ, ಮತ್ತೆ ಅದನ್ನು ರೀಥಿಂಕ್ ಮಾಡ್ತಾ ಇರಿ ಅಂತ ಹೇಳ್ತಾರಲ್ಲ, ಇದನ್ನೇ ಮಂತ್ರ ಅಂತ ನಾವು ಹೇಳ್ತೀವಿ. ಸೊ ಈ ಶಿಜಿಲ್ಗಳು, ಈ ಸಿಂಬಲ್ಸ್ಗಳು ಅಂತೆಲ್ಲ ಮ್ಯಾನಿಫೆಸ್ಟೇಷನಲ್ಲಿ ಹೇಳ್ತೀವಿ. ಸೊ ಅದೇ ಈ ಯಂತ್ರದ ಇದು ಅಂತ ಹೇಳ್ತೀವಿ. ಈಗ ಯಾವುದಾದ್ರೂ ಒಂದು ವಿಷಯ ನಮಗೆ ಗೊತ್ತಾಗಲಿಲ್ಲ ಅನ್ನೋವಾಗ ಅದನ್ನು ತಪ್ಪು ಅಂತ ಡಿಕ್ಲೇರ್ ಮಾಡ್ತೀವಿ. ಅದು ನಿಜವಾದಂತಹ ಒಂದು ಜ್ಞಾನಿಗಳ, ನಿಜವಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಪ್ರಜೆಯ ಒಂದು ಕೆಲಸವಲ್ಲ. ತಪ್ಪು ಅಂತ ಹೇಳಿ ತೊಂದರೆ ಇಲ್ಲ. ಅಧ್ಯಯನ ಮಾಡಿ ನೀವು ಅದನ್ನು ಪ್ರಯೋಗಿಸಿ. ಫಲ ಕೊಡಲಿಲ್ವಾ? ಎಲ್ಲಿ ಫಲ ಕೊಡ್ತಾ ಇಲ್ಲ ಹುಡುಕಿ. ಒಂದು ಸಣ್ಣ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಪವರ್ಫುಲ್ ಆದಂತಹ ಒಂದು ಯಂತ್ರ ಅಂದರೆ, ಯಂತ್ರಗಳಲ್ಲೇ ತುಂಬ ಶ್ರೇಷ್ಠ ಶ್ರೀಚಕ್ರ. ಶ್ರೀಚಕ್ರದ ಪ್ರತಿರೂಪವೇ ಲಲಿತಾ ಪರಮೇಶ್ವರಿ ಅಂತ ನಾವು ಹೇಳ್ತೀವಿ. ಅಂದರೆ ಅವಳನ್ನು ಆ ಜಾಗತಿಕ ಪರಿಮಿತಿಯಲ್ಲಿ ಅಡಗಿಸಿಟ್ಟಂತಹ ಒಂದು ಉದ್ದೇಶ ಏನು? ಯಾಕೆ ಅವಳು ಬಿಂದುವಲ್ಲೇ ಕೂತ್ಕೋಬೇಕು? ಅವಳ ಜೊತೆ ಇಷ್ಟು ಜನ ಹೀಗೆಲ್ಲ ಸುತ್ತಲುವರೆದಿರಬೇಕು? ಒಂದು ಭೂಪುರದಿಂದ ಮೇಲಿನ ಬಿಂದುಗೆ ತಲುಪೋದಕ್ಕೆ ಯಾಕೆ ಅಷ್ಟೊಂದು ಕಷ್ಟಪಟ್ಟು ಸಾಧಕ ಹೋಗಬೇಕಾಗುತ್ತೆ? ಡೈರೆಕ್ಟ್ ಆಕೆ ಸಿಕ್ಬಿಟ್ರೆ ಚಂದ ಮಾತಾಡ್ಬಿಟ್ಟು ಹೋಗ್ಬಿಡ್ಬೋದಲ್ಲ. ಅದಕ್ಕೆ ಒಂದು ಸೂತ್ರ ಕೊಟ್ಟರು. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮಂ ಅಂತ ಹೇಳಿಬಿಟ್ಟು ಒಂದು ಶ್ಲೋಕ ಏನಿದೆ, ನಮ್ಮ ಪೂರ್ವಿಕರು, ಜ್ಞಾನಿಗಳು, ಋಷಿಗಳು ಇವರೆಲ್ಲ ಮಾಡಿಕೊಟ್ಟಂಥದ್ದು. ಇದನ್ನು ತುಂಬ ಓವರಾಲ್ ಆಗಿ ಓದೋದಾದರೆ ಬಿಂದು ತ್ರಿಕೋಣ ವಸುಕೋಣ. ಬಿಂದು ಓಕೆ, ಚುಕ್ಕೆ ಅಂತ ಗೊತ್ತಾಯಿತು. ತ್ರಿಕೋಣ ಅಂದರೆ ಗೊತ್ತಾಯಿತು, ಏನು ಒಂದು ಟ್ರಯಾಂಗಲ್ ಅಂತ ಗೊತ್ತಾಯಿತು. ವಸುಕೋಣ ಅಂತ ಯಾಕೆ ಹೇಳಿದ್ರು? ವಸುಕೋಣ ಅಂತ ಹೇಳಿದ್ರೆ ಅದು 8 ಕೋಣ ಇರುವಂತಹ ಒಂದು ಆಕ್ಟಗನ್. ಅದನ್ನು ಅವರು ಅಷ್ಟಕೋಣ ಅಂತ ಹೇಳ್ಬೋದಾಗಿತ್ತು. ಯಾಕೆ ವಸುಕೋಣ ಅಂತ ಹೇಳಿದ್ರು? ವಸುಗಳೆಷ್ಟು? ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವಸುಗಳು 8 ಜನ. ಅದಕ್ಕೆ ಅದನ್ನು ವಸುಕೋಣ ಅಂತ ಹೇಳಿದ್ರು. ಅಂದರೆ ಸಾಧಕನ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು. ಅವನು ಒಂಚೂರು ಪರಿಶ್ರಮ ಹಾಕಲಿ. ಅಷ್ಟಕೋಣ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಮಾಡಿಬಿಡ್ತಾರೆ. ವಸುಕೋಣ ಅಂತ ಹೇಳಿದಾಗ ಏನಿದು ವಸುಗಳ ಬಗ್ಗೆ ತಿಳ್ಕೊತಾನೆ. ಅವ್ರು 8 ಜನ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ.
ಹಾಗಾಗಿ ಆ ಒಂದು ಈ ರೀತಿಯಾದಂತಹ ಒಂದು ಟ್ರಿಕ್ಗಳನ್ನು ಎಲ್ಲ ಶಾಸ್ತ್ರಗಳಲ್ಲೂ ಅಳವಡಿಸಿ ಇಟ್ಟಿದ್ದಾರೆ ನಮ್ಮ ಪೂರ್ವಿಕರು. ಅದನ್ನು ತಿಳ್ಕೊಳ್ಳೋದಕ್ಕೆ ನಾವೇನಾದರೂ ತೊಂದರೆ ಆದರೆ, ಇಲ್ಲ ಅದನ್ನು ನಮ್ಗೆ ತಿಳ್ಕೊಳ್ಳೋಕೆ ಬರಲಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು, ಮಿತ್ ಅನ್ನೋ ಒಂದು ಪಟ್ಟ ಕಟ್ಟಿ ಸೈಡಿಗೆ ಕೂರಿಸ್ತೀವಿ. ಇದು ತಪ್ಪಲ್ವಾ? ನನಗೆ ನೀವೀಗ ಹೇಳ್ತಾ ಇರಬೇಕಾದ್ರೆ ಈ ಲಲಿತಾ ಪರಮೇಶ್ವರಿಯ ಯಾಕೆ ಅಲ್ಲಿಟ್ರು ಅಂತ ಹೇಳುವಾಗ ಈ ಮಣಿದ್ವೀಪದ ವರ್ಣನೆಗಳು ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಮನೆ ಕಟ್ಟೋದಕ್ಕೆ ಬೈಕೆ ಇರೋರು, ಮನೆ ಕಟ್ಟೋದಕ್ಕೆ ಆಗದೆ ಇರೋರು ಮಣಿದ್ವೀಪದ ಪಾರಾಯಣ ಮಾಡಿದ್ರೆ ಒಳ್ಳೇದು ಅನ್ನೋಂಥದ್ದೆಲ್ಲ ಹೇಳ್ತಾರೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ? ನಿಜವಾಗ್ಲೂ ಈ ಥರದೊಂದು ಪದ್ಧತಿ ಇದೆಯಾ, ಹೇಗೆ ಅಂತ? ನಿಜವಾಗ್ಲೂ ಮಣಿದ್ವೀಪ ಅನ್ನೋ ಕಲ್ಪನೆನೇ ತುಂಬ ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಕೊಡುವಂಥ ವಿಷಯ. ಮಣಿದ್ವೀಪ ಅನ್ನೋದು ಬೇರೆ ಏನೂ ಅಲ್ಲ, ಲಲಿತಾ ಪರಮೇಶ್ವರಿಯ ವಾಸಸ್ಥಾನ. ಲಲಿತಾ ಪರಮೇಶ್ವರಿ ಅವಳಿರುವಂಥ ಮನೆಯ ಒಂದು ಹೆಸರು. ಆ ಒಂದು ಈಗ ಸಾಧಾರಣವಾಗಿ ನಾವೊಂದು ದೊಡ್ಡ ಒಂದು ಇಂಡಸ್ಟ್ರಿಯಲಿಸ್ಟೋ, ಎಂಟರ್ಪ್ರನರೋ, ಇಲ್ಲ ಒಂದು ಪೊಲಿಟಿಷಿಯನ್ ಆಗೋದ್ರೆ ನಮಗೆ ಎಷ್ಟು ಒಂದು ಚೆನ್ನಾಗಿರಬೇಕು ನಮ್ಮ ಮನೆ ಅಂತ ಕಟ್ಕೋತೀವಿ. ಹೀಗಿರುವಾಗ ವಿಶ್ವಕರ್ಮರು ಮಾಡಿದಂತಹ ಒಂದು ಆ ಮಣಿದ್ವೀಪ ಹೇಗಿರಬಹುದು? ಆ ಲಲಿತಾ ಪರಮೇಶ್ವರಿಯ ಒಂದು ವಾಸಸ್ಥಾನ ಹೇಗಿರಬಹುದು? ಅಲ್ಲಿ ಎಷ್ಟು ಜನ ಕೆಲಸದವರಿದ್ದಾರೆ, ಏನೇನಿದೆ, ಅಲಂಕಾರಕ್ಕೆ ಏನಿಟ್ಟಿದ್ದಾರೆ, ದಾರಿಯಲ್ಲಿ ಏನು ಸಿಗುತ್ತೆ, ರಕ್ಷಣೆಗೆ ಏನೇನೆಲ್ಲ ಮಾಡ್ಕೊಂಡಿದ್ದಾಳೆ, ಇದೆಲ್ಲ ಇದೆಯಲ್ಲ, ಆ ಪರಿಕಲ್ಪನೆ ತುಂಬ ಅದ್ಭುತವಾದಂಥದ್ದು. ಮಣಿದ್ವೀಪ ವರ್ಣನೆ ಇದು ಈಗಿನ ಕಾಲದಲ್ಲಿ ಬಂದದ್ದಲ್ಲ, ದೇವಿ ಭಾಗವತದಲ್ಲೇ ಹೇಳಿದೆ. ವೇದವ್ಯಾಸರು ಬರೆದಿರುವಂಥ ದೇವಿ ಭಾಗವತದಲ್ಲೇ ಹೇಳಿರುವಂಥ ವಿಷಯ ಇದು. ಇದನ್ನು ಓದ್ಕೊಳ್ಳೋದ್ರಿಂದ ಅದರ ಫಲಶ್ರುತಿಯಲ್ಲಿ ಹೇಳ್ತಾರೆ, ಯಾರಿಗೆಲ್ಲ ತೊಂದರೆ ಮನೆಯಲ್ಲಿ ಇರ್ಲಿಕ್ಕೆ, ಈಗ ತುಂಬ ಕಷ್ಟಪಟ್ಟು ಮನೆಯನ್ನು ಕಟ್ಸಿರ್ತಾರೆ, ಆದರೆ ಆ ಮನೆಯಲ್ಲಿ ಒಂದು ಕ್ಷಣ ಒಳಗಡೆ ಹೋದರೆ ಸಾಕು, ಸದ್ಯ ಹೊರಗೆ ಬಂದರೆ ಸಾಕಪ್ಪ ಅನ್ನೋ ಥರ ಆಗೋಗುತ್ತೆ. ಅಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಆ ಥರ ಎನರ್ಜಿ ಅವರಿಗೆ ತೊಂದರೆ ಕೊಡ್ತಾ ಇರುತ್ತೆ. ಆ ಥರದ್ದೊಂದು. ಇನ್ನೊಂದು, ಮನೆ ಕಟ್ಟಿಸ್ಬಿಟ್ಟಿರ್ತಾರೆ, ಒಳಗಡೆ ಅವರು ಏನೇ ಮಾಡಿದ್ರು ಗೃಹ ಪ್ರವೇಶ ಮಾಡಲಿಕ್ಕೂ ಆಗೋದಿಲ್ಲ, ಒಳಗಡೆ ಹೋಗಿ ವಾಸ ಮಾಡಲಿಕ್ಕೂ ಆಗೋದಿಲ್ಲ. ಬಾಡಿಗೆ ಮನೆಗಳು ಪದೇ ಚೇಂಜ್ ಆಗುತ್ತೆ. 1 ತಿಂಗಳು 2 ತಿಂಗಳು ಈ ಮನೆ ಸೆಟ್ ಆಗಲಿಲ್ಲ, ಆ ಮನೆ ಸೆಟ್ ಆಗಲಿಲ್ಲ ಅಂತ ಚೇಂಜ್ ಮಾಡ್ಕೋತಾನೆ ಇರ್ತಾರೆ. ಇಲ್ಲ, ತುಂಬ ಕಷ್ಟಪಟ್ಟು ನಂದೊಂದು ಕನಸಿನ ಮನೆ ಕಟ್ಟಬೇಕು ಅಂತ ತುಂಬ ವರ್ಷದಿಂದ ಪ್ರಯತ್ನ ಪಡ್ತಾರೆ, ಅದು ಸಾಧನೆ ಆಗೋದಿಲ್ಲ. ಈ ರೀತಿಯಾದಂಥ ಪ್ರಾಬ್ಲಮ್ಗಳಿಗೆ ದೇವಿಯ ಸ್ಥಾನ, ದೇವಿಯ ವಾಸಸ್ಥಾನವಾದಂಥ ಈ ಮಣಿದ್ವೀಪ, ಈ ಒಂದು ಅವಳ ಒಂದು ಅರಮನೆಯ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮತ್ತು ಅದರ ಫಲದಿಂದ ಖಂಡಿತವಾಗಿಯೂ ಅವರು ಮನೆಯನ್ನು ಕಟ್ಟುತ್ತಾರೆ, ಆ ಮನೆಯಲ್ಲಿ ಅವರು ವಾಸ ಮಾಡ್ತಾರೆ. ಇದು ಶಾಸ್ತ್ರಸಮ್ಮತವಾಗಿ ದೇವಿ ಭಾಗವತದಲ್ಲಿ ವೇದವ್ಯಾಸರೇ ಹೇಳಿರುವಂಥ ವಿಷಯ. ಓಕೆ. ಸೊ ಅಂದರೆ ಈ ಥರ ಈ ಮನೆ ಕಟ್ಟುವ ಕನಸಿರುವಂಥವ್ರು ದೇವಿಯ ಮನೆಯ ವರ್ಣನೆಯ ಪಾರಾಯಣ ಮಾಡೋದ್ರಿಂದ ಸೊ ಅವರ ಆಸೆಗಳು ಈಡೇರುತ್ತೆ. ಹೌದು. ಜ್ಯೋತಿಷ್ಯದವನ ಹತ್ರ ಹೋಗಿ ನಾನು ಪಾಸ್ ಆಗ್ತೀನಾ ಅಂತ ಕೇಳ್ತಾನೆ. ಅವನು ನಮ್ಮ ಗ್ರಹಬಲೆಲ್ಲ ನೋಡಿ ಪಾಸ್ ಆಗ್ತೀಯ ಅಂತ ಹೇಳ್ಬೋದು. ಅದು ನನ್ನ ಕರ್ಮಫಲದಲ್ಲಿ ನಾನು ಓದದೇನೆ ನಾನು ಹೋಗಿ ಬರೆದು ಜಸ್ಟ್ ಪಾಸ್ ಆಗ್ತೀನಿ ಅಂತ ಇಟ್ಕೊಳ್ಳಿ. ಬಟ್ ಅಲ್ಲಿ ಜ್ಯೋತಿಷಿದವರು ಹೇಳಿರುವಂಥ ಉದ್ದೇಶ, ನೀನು ಪಾಸ್ ಆಗ್ತೀಯ ಅಂತ ಹೇಳಿದ್ರೆ ನಾನು ನಂಬಿಕೆ ಇಟ್ಟು ಪಾಸ್ ಆಗ್ತೀನಿ ಅನ್ನೋ ಆ ಒಂದು ಆ್ಯಟಿಟ್ಯೂಡ್, ಆ ಒಂದು ಪಾಸಿಟಿವ್ ಥಿಂಕಿಂಗ್ ನನ್ನ ತಲೆಯಲ್ಲಿ ಇಟ್ಟು ಚಂದ ಅಧ್ಯಯನ ಮಾಡಿದರೆ ನಿಜವಾಗ್ಲೂ ಡಿಸ್ಟಿಂಕ್ಷನ್ ಪಡೆಯುವಂತಹ ಒಂದು ವಿದ್ಯಾರ್ಥಿ ನಾನು. ಈ ಗ್ಯಾಪ್ ಬೇಡ. ಜ್ಯೋತಿಷ್ಯವನ್ನು ಮಾರ್ಗದರ್ಶನಕ್ಕೆ ಮಾತ್ರ ತೆಗೆದುಕೊಳ್ಳಿ ಅನ್ನೋದು ಹೇಳೋವಂಥದ್ದೇ ಜ್ಯೋತಿಷ್ಯ. ಸಂಸ್ಕೃತ ಹೇಗಾಗೋಗಿದೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ತುಂಬ ಪವರ್ಫುಲ್ಲಾಗಿ ಮನೆಯಲ್ಲಿ ಮಾತಾಡ್ತಾ ಇದ್ದಂಥದ್ದು, ಸುಮ್ಮನೆ ಹಾಗೆ ಹೇಳಿದ್ರೆ ಸಾಕು ಅರ್ಥ ಆಗ್ತಿತ್ತು. ಈಗ ಆ ಥರ ಇಲ್ಲ. ಅದು ಸರಳೀಕರಣ ಆಗಬೇಕಾದಂಥ ಅನಿವಾರ್ಯ. ಈ ಪುಣ್ಯಕ್ಷೇತ್ರಗಳ ದರ್ಶನ ಅನ್ನೋದು ಏನಿದೆ, ಈಗಿನ ಹೊಸ ದೇವಾಲಯಗಳು ಏನು ಮಾಡ್ತಾರೆ ಇದರಿಂದ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಈಗ ಮನೆ ಕಟ್ಟಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ. ಆ ಥರ ಇದ್ದವರು ಭೂವರಾಹನ ಒಂದು ಕ್ಷೇತ್ರವನ್ನು ದರ್ಶನ ಮಾಡೋದ್ರಿಂದ ಅಲ್ಲಿ ಕೆಲವು ವಿಷಯಗಳಿದೆ, ಅದನ್ನು ಮಾಡೋದ್ರಿಂದ